ಬಾಗಲಕೋಟೆ ಜಿಲ್ಲೆಯ ಉಪಚುನಾವಣೆಯ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಗರಾಜ್ ಕಲಕೂಟಕರ ಇವರ ಪರವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಗೆ ಮತ ನೀಡಬೇಕೆಂದು ಕೈ ಜೋಡಿಸಿದ ಕೆಆರ್ಎಸ್ ಪಕ್ಷದ ಚಡಚಣ ತಾಲೂಕಿನ ನಗರ ಘಟಕದ ಅಧ್ಯಕ್ಷ ಅಣ್ಣಾ ಪೂಜಾರಿ ಇವರಿಗೆ ನಾನು ತುಕಾರಾಮ್ ಇಂಗ್ಲೆ ನಾವು ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂದಿದ್ದೀವಿ. ನಮ್ಮ ನಾಗರಾಜ್ ಕಲಕೂಟಕರ ಅವರು MLA ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೀವಿ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಮತದಾರರು ಬಂಧುಗಳು ನಾವು KRS ಪಕ್ಷ ಏನು ಕೆಲಸ ಮಾಡ್ತಾ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಭ್ರಷ್ಟ ಮುಕ್ತ ಕರ್ನಾಟಕವನ್ನು ನಾವು ಇದು ಮಾಡ್ಕೊಂಡು ಹೊಂಟಿದ್ದೀವಿ. ದಯವಿಟ್ಟು ಬಾಗಲಕೋಟೆ ಜಿಲ್ಲೆ ಜನತೆಗೆ ನಮಸ್ಕಾರ ಮಾಡುತ್ತಾ ನಮ್ಮ KRS ಪಕ್ಷ ಅಭ್ಯರ್ಥಿಗೆ ಒಂದು ವೋಟ್ ಮಾಡಿ ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ. ನಮಸ್ಕಾರ, ನಾನು ರಮೇಶ್ ಲಮಾಣ್ ಅಂತೇಳಿ ನಿಡಗುಂದಿ ತಾಲೂಕಾ KRS ಪಕ್ಷದ ಅಧ್ಯಕ್ಷರು. ಇವತ್ತು ನಾವು ಬಾಗಲಕೋಟೆಗೆ ಬಂದಂಥ ಕಾರಣ ಏನಂದ್ರೆ ನಮ್ಮ KRS ಪಕ್ಷದ ವತಿಯಿಂದ ನಾಗರಾಜ್ ಕಲಕೂಟಕರ್ ಇವರು ಸ್ಪರ್ಧೆ ಮಾಡಿದ್ದಾರೆ. ಇವರು ಪ್ರಚಾರಕ್ಕಾಗಿ ಇವತ್ತು ನಾವು ಬಿಜಾಪುರದಿಂದ ಬೇರೆ ಬೇರೆ ಭಾಗದಿಂದ ಬಂದಿದ್ದೀವಿ. ದಯವಿಟ್ಟು ಬಾಗಲಕೋಟೆ ಜನತೆ ಇವತ್ತೇನು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡೋದಕ್ಕೆ KRS ಪಕ್ಷ ಹೋರಾಟ ಮಾಡುತ್ತಾ ಇದೆ. ಅದಕ್ಕೆ ತಾವು ಈ ನಮ್ಮ ಅಭ್ಯರ್ಥಿಗೆ ಮತವನ್ನು ಕೊಟ್ಟು ಗೆಲ್ಲಿಸೋದ್ರ ಮೂಲಕ KRS ಪಕ್ಷಕ್ಕೆ ತಾವು ಬಲ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಜೈ KRS. ನಮಸ್ಕಾರ ಬಂಧುಗಳೇ, ನಾನು KRS ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣಾ ಪೂಜಾರಿ. ಇವತ್ತು ಬಂದೀವಂದ್ರೆ ಬಾಗಲಕೋಟೆ. ಈ ಬಾಗಲಕೋಟೆ ಒಳಗೆ ನಾವು ಇವತ್ತು MLA ಎಲೆಕ್ಷನ್ ಪ್ರಚಾರ ಮಾಡೋಕ್ಕೆ ಬಂದೆವು. ನಮ್ಮ ಅಭ್ಯರ್ಥಿಯವರು ಇವತ್ತು ನಾಗರಾಜ್ ಕಲಕೂಟಕರ್ ಅವರು ಇವತ್ತು ಇಲ್ಲಿ MLA ಎಲೆಕ್ಷನ್ ಅಭ್ಯರ್ಥಿಯಾಗಿ ನಿಂತಾರೆ. ಅದು ಮುಂದಿನ ಏನಾದರೂ ನಮ್ಮ ಅಧ್ಯಕ್ಷ ಹೇಳ್ತಾರೆ. KRS ಪಕ್ಷಕ್ಕೆ ವೋಟ್ ಹಾಕಿರಿ. ಇಲ್ಲಿಯವ್ರು ಯಾವ್ದಾರೆ ಕಂಡಪಟ್ಟಿ ಸಾಲಿ ಕಲ್ತಾರಿ. ಚಲೋ ಪಕ್ಷಕ್ಕೆ ವೋಟ್ ಹಾಕಿರಿ. ಇವು 3 ಪಕ್ಷಕ್ಕೆ ವೋಟ್ ಹಾಕ್ಬೇಡ್ರಿ. ಒಂದು JDS, ಒಂದು BJP, ಕಾಂಗ್ರೆಸ್. ಇವೆಲ್ಲ ನಿಮ್ಮ ಮನೆ ಗಂಡದಾರಿಗೆ ನಿಮ್ಮ ಮಕ್ಕಳಿಗೆಲ್ಲ ದಾರು ಕುಡಿಸೋದು, ಹೋಯ್ದು ಧಾಬಾದಾಗ ಊಟ ಮಾಡಿಸೋದು, ಇಂಥವೆಲ್ಲ ಚಟ ಹೀಗೆ ಕಲಿಸಿ ಬಿಡ್ತಾರೆ ಅವರು. ಒಂದು ಹೋಟಿನ ಕಾಲಾಗ 5 ವರ್ಷ ನಿಮ್ಗೆ ಬಳಸ್ಕೊಂಡು ಬಿಡ್ತಾರೆ. ಚಲೋ ಹೋಟ ನೀವು ಒಳ್ಳೆಯವ್ರಿಗೆ ಆಯ್ಕೆ ಮಾಡ್ರಿ. ಯಾಕಂದ್ರೆ ನೀವು ಏನಾದರೂ ಇದಕ್ಕೆ ವೋಟ್ ಹಾಕಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಒಂದಿಷ್ಟು ಬದಲಾವಣೆ ಆಗ್ಬೋದು. ನಮ್ಮ KRS ಪಾರ್ಟಿ ನಮ್ಮ ಜೀವ ಒತ್ತಿಟ್ಟು ಹೋರಾಟ ಮಾಡತ್ತೇವ್ರಿ. ಎಲ್ಲ ಕಡೆ ಎಲ್ಲೇ ಪ್ರತಿಯೊಂದು ಕಚೇರಿ ಒಳಗೆ ನಾವೇ ಹೋಗ್ತೀವಿ. ಯಾಕಪ್ಪ ಇವ್ರ ಲಂಚ ತೋತೀನಿ, ಯಾಕಪ್ಪ ಇವ್ರದ್ದು ಏನೇ ಇದ್ರೆ ಮಾಡಿ ಕೊಡಂಗಿಲ್ಲ, ಒಂದು ರೇಷನ್ ಕಾರ್ಡ್ ಇರಲಿ, ಒಂದು ಆಧಾರ್ ಕಾರ್ಡ್ ಇರಲಿ, ಯಾಕೆ ಮಾಡಿರೋದು ನಾವು ಹೋಗಿ ಕೇಳ್ತೇವ್ರಿ. ಮಾಡ್ಕೊಡ್ಲಕ್ಕೆ ಪ್ರತಿಯೊಬ್ಬರು ಒಂದು ಎಲ್ಲೇ ಒಂದು ಮಾಡ್ರಿ. ಯಾಕಂದ್ರೆ ಯಾವುದೇ ಸರ್ಕಾರಿ ಕಚೇರಿಗೆ ಹೋದ್ರೆ ನಮಗೆ ಲಂಚ ಇರಲ್ಲ. ಇದೆಲ್ಲ ಕಡೆ ಬೀದಿ ದಾರು ಮಾಡೋದು ಮಾಡತ್ತಾರೆ. ನಮ್ಮ ಅಧ್ಯಕ್ಷರು ಅಶೋಕ್ ಸರ್ ಬಿಜಾಪುರ ಜಿಲ್ಲಾ ಅಧ್ಯಕ್ಷರು ಇಲ್ಲಿಗೆ ಬಂದು ಪ್ರಚಾರ ಮಾಡತ್ತಂದ್ರೆ ಒಳ್ಳೆ ಈ ಕಡೆಲ್ಲ ಅಭಿವೃದ್ಧಿ ಆಗಲಿ, ಬದಲಾವಣೆ ಆಗಲಿ, ಭ್ರಷ್ಟಾಚಾರ ಮುಕ್ತ ಆಗಲಿ ಅಂತೇಳಿ ನಾವೆಲ್ಲ ಮನೆ ಮಠ ಬಿಟ್ಟು ಈ ಗ್ರಾಮದಲ್ಲಿ ಒಂದಿಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ಓಡಾಡಕತ್ತೀವಿ. ಈಗ ಬರ್ತಾರೆ ನಿಮ್ಮ ಕಡೆ ವೋಟ್ ಕೇಳಕ್ಕ. ಈಗ ಕಾಂಗ್ರೆಸ್, JDS, BJP ಅವರು ನಿಮ್ಮ ಮಕ್ಕಳಿಗೆಲ್ಲ ದಾರು ಕುಡಿಸೋದು, ಧಾಬಾದಾಗ ಊಟ ಮಾಡಿಸೋದು, ಏನು 5 ವರ್ಷ ಬರ್ತಾರೋದು. 5 ವರ್ಷದಾಗ ಒಂದೇ ಸಲ ಬರ್ತಾರೆ. ನಿಮಗ್ ತಿಳಿದಿರ್ಬೋದ್ರಿ ಅಜ್ಜಿ, ಇವ್ರ ಹಿಂದೆ ಯಾರು ಇಲ್ಲಲ್ಲಪ್ಪ. ಕಾಂಗ್ರೆಸ್, JDS, BJP ಅವ್ರ ಹಿಂದೆ ಸಾವಿರಾರು ಜನ ಬರ್ತಾರ ಅಂತ ಅನ್ಕೊಂಡಿರ್ಬೋದು. ಯಾಕಂದ್ರೆ ಅವರು ಇದು ಎಲ್ಲ ಕೊಡ್ತಾರ, ಅವ್ರಿಂದ ಬರ್ತಾರ, ನಮ್ಮಿಂದ ಇಲ್ಲ. ಯಾಕಂದ್ರೆ ಇಷ್ಟಿದ್ದವ್ರೆಲ್ಲ ಪ್ರಾಮಾಣಿಕರು. ಬಡವ್ರಿಗೆ ಒಳ್ಳೇದಾಗ್ಲಿ, ಬಡವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಲಿ. ಹಂಗಾಗಿ ದಯವಿಟ್ಟು ನೀವು ಎಲ್ಲ ಶಕ್ತಿ ಮತ ಕೊಟ್ಟು ಶಕ್ತಿ ಕೊಟ್ರೆ ನಮಗ್ ಓಡಾಡ್ಲಿಕ್ಕೆ ಚಲೋ. ನೀವು ಏನೂ ಮಾಡ್ಲಿಲ್ಲ ಅಂದ್ರೆ ನಮಗೇನು ಮಾಡಕ್ಕಾಗಲ್ಲ. ನಾವು ಕೈಲೇ ಖರ್ಚು ಮಾಡ್ಕೊಂಡು ಓಡಾದ್ರು ವೇಸ್ಟ್ ಆಗುತ್ತೆ. ದಯವಿಟ್ಟು ಮಾಡ್ರಿ, ನಿಮ್ಮ ಸಲುವಾಗಿ ನಾವೆಲ್ಲ ಬದಲಾವಣೆ ಮಾಡ್ರಿ. ಮುಂದೆ ನಿಮ್ಮ ಮೊಮ್ಮಕ್ಕಳು ಮಕ್ಕಳು ಭವಿಷ್ಯಕ್ಕಾಗ ಮಾಡ್ರಿ. KRS ಪಕ್ಷಕ್ಕೆ ವೋಟ್ ಹಾಕ್ರಿ. ಇಲ್ಲಿಯವರೇ ಅದಾರಿ, ಅವರು ಇಲ್ಲಿಯವರೇ ಅದಾರಿ, ಶಾನೆ ಅದಾರ, ಸಾಲಿ ಕಲ್ತಾರ. ಅವ್ರಿಗೆ ವೋಟ್ ಹಾಕ್ರಿ. ನಾವು ಚರ್ಚೆಯಿಂದ ಬಂದೇವ್ರಿ ಇಲ್ಲಿ ಪ್ರಚಾರ ಮಾಡಕ್ಕೆ. ನಾವೇನು ದಾರು ಹಂಚಿ ಏನು ಧಾಬಾದಾಗ ಊಟ ಮಾಡಿಸಿ ಅಂಥವು ಏನೂ ಮಾಡಿ ವೋಟ್ ಕೇಳಂಗಿಲ್ಲ. ನಾವು ಒಂದು ಪ್ರಾಮಾಣಿಕ ನಿಮ್ಗೆ ಒಳ್ಳೆ ವೋಟ್ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆ ಏನೋ ಒಂದು ವೋಟ್ ಕೊಟ್ರೆ ಅದೊಂದು ವೋಟ್ ಒಳ್ಳೆ ಪಕ್ಷಕ್ಕೆ ಹಾಕಿರಿ ತಿಟ್ಟೆ ಹೇಳೋದು ಸರ್. ಹಾಗಾಗಿ
ಸರ್ಕಾರಿ ಕಚೇರಿಗೆ ಹೋದ್ರೆ ದುಡ್ಡು ಇರ್ಲಾರ್ದ ಕೆಲಸ ಯಾರೇ ಮಾಡಿಕೊಟ್ರ ಎಲ್ಲ ಬಂದಾಗತ್ತಂದ್ರೆ ನೀವು ಒಳ್ಳೆ ಪಕ್ಷಕ್ಕೆ ವೋಟ್ ಹಾಕಿ ನೀವು KRS ಪಕ್ಷಕ್ಕೆ ವೋಟ್ ಹಾಕಿರಿ. ನೀವು ನಾಳೆಗೆ ನಮ್ಮ KRS ಪಕ್ಷ ಗೆದ್ದು ನೀವು ಎದಿನ ಅಂಗಡಿ ಹಿಡಿದು ನೀವು ಕೇಳಕ್ ಹಾಕಿರ್ತದೆ. ಅದೇ ನೀವು JDS BJP ನೀವು ಕೇಳಕ್ ಹಾಕಿ ಇರಂಗಿಲ್ಲ. ನೀವು ರೊಕ್ಕ ಕೊಟ್ಟಿವಿ ದಾರು ಕುಡಿಸಿ ಹೋಗಿ ಬಿಡಪ್ಪ ಅಂದ್ಬಿಡ್ತಾರೆ ಅವರು. ದಯವಿಟ್ಟು ಒಂದ್ ಸರ್ತಿ ಬದಲಾವಣೆ ಮಾಡಿ, ಒಂದ್ ಸರ್ತಿ ವೋಟ್ ಹಾಕಿ ಬಂದಲ್ಲ.